ಹಿಂದೂಗಳಿಗೂ ದೇವರು ಒಬ್ಬನೇ, ಮುಸಲ್ಮಾನರಿಗೂ ದೇವರೊಬ್ಬನೇ, ಕ್ರಿಶ್ಚಿಯನ್ರಿಗೂ ದೇವರೊಬ್ಬನೇ, ಸಿಖ್ರಿಗೂ ದೇವರೊಬ್ಬನೇ, ಪಾರ್ಸಿಗಳಿಗೂ ದೇವರೊಬ್ಬನೇ, ಎಲ್ಲ ಸರ್ವಧರ್ಮದವರಿಗೂ ದೇವರು ಒಬ್ಬನೇ. ಈಗ ಸೂರ್ಯ ಅಂತೀವಿ, ಸನ್ ಅಂತೀವಿ ಅಲ್ವಾ? ಸೂರ್ಯ ಸನ್ ಬೇರೆ ಬೇರೆ ಒಂದೇ, ಎಲ್ಲ ಒಂದೇ. ಸೂರಜ್ ಅಂತಾರೆ ಹಿಂದಿನಲ್ಲಿ. ಅಂದ್ರೆ ಹೆಸರುಗಳು ಬೇರೆ ಬೇರೆ ಆದರೂ ದೇವರು ಒಬ್ಬನೇ. ಹಿಂದೂ ಧರ್ಮದಲ್ಲಿ ಈಶ್ವರ ಲಿಂಗಕ್ಕೆ ಪೂಜೆ ಮಾಡ್ತೀವಿ ನೋಡಿ, ಎಷ್ಟೊಂದು ದೇವಸ್ಥಾನಗಳಿದ್ದಾರೆ. ಮುಸಲ್ಮಾನರು ಮಕ್ಕಾ ಮಸೀದಿನಲ್ಲಿ ಏನು ಮಾಡ್ತಾರೆ, ಕಾಬಾ ಅಂತ ಹೇಳ್ಬಿಟ್ಟು ಅವಾಗ ಪೂಜೆ ಮಾಡ್ತಾರೆ. ಇವರು ಜಪಾನ್ನಲ್ಲಿ ಒಂದು ಲಿಂಗ ಇಟ್ಕೊಂಡು ಅವರು ಒಂದು ಕೆಂಪು ಶಿಲೆ ಇಟ್ಕೊಂಡು ಪೂಜೆ ಮಾಡ್ತಾರೆ. ಸಿಖ್ರು ಓಂಕಾರ ಅಂತ, ಕ್ರಿಶ್ಚಿಯನ್ಸ್ ಗಾಡಿ ಲೈಟ್ ಅಂತ. ಪ್ರತಿಯೊಂದು ಧರ್ಮದಲ್ಲಿ ಒಂದೊಂದು ಹೆಸರಿನ ಕರೆದ್ರು ದೇವರು ಒಬ್ಬನೇ. ನಾಮಗಳು ಅಲ್ವೋ? ದೇವರು ಒಬ್ಬನೇ ನಾಮಗಳು ಬೇರೆ ಬೇರೆ ಇದೆ. ಹೌದು, ನಾವೆಲ್ಲ ಅಂತೀವಿ ಶಿವ ಅಂತಾರೆ, ಹೆಸರು ಬೇರೆ ಬೇರೆ, ಹೆಸರು ಬೇರೆ, ನಾಮ. ಈಗ ಅಕ್ಕಿ, ಬೀಮು, ರೈಸ್, ಚಾವಲ್ ಅಂದ್ರೆ ಬೇರೆ ಬೇರೆನಾ? ಎಲ್ಲ ಒಂದೇ ಅಲ್ಲ. ಹಾಗಾಗಿ ದೇವರು ಒಬ್ಬನೇ, ನಾಮಗಳು ಎಲ್ಲ ಆತ್ಮಗಳಿಗೆ ತಂದೆ ಒಬ್ಬರೇ. ದೇಹದಾರಿಗಳಿಗೆ ತಂದೆ ಬೇರೆ ಬೇರೆ ಇರ್ತಾರೆ. ನಿಮ್ಮ ತಂದೆ ಬೇರೆ, ನಮ್ಮ ತಂದೆ ಬೇರೆ, ಹಂಗೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ತಂದೆ ಇರ್ತಾರೆ. ಆದರೆ ವಿಶ್ವದ ಎಲ್ಲ ಆತ್ಮಗಳಿಗೂ ತಂದೆ ಪರಮಾತ್ಮ ಒಬ್ಬನೇ. ಆ ಪರಮಾತ್ಮನನ್ನ ನೆನಪು ಮಾಡೋದನ್ನ ಮೆಡಿಟೇಷನ್. ಅರ್ಥ ಆಯ್ತಾ? ಮೆಡಿಟೇಷನ್ ಅಂದ್ರೇನು? ಕನೆಕ್ಷನ್. ಎಲ್ಲ ಈ ಚಾರ್ಟಲ್ಲಿ ನೀವು ನೋಡಿ ತಿಳ್ಕೊಳ್ಳಿ. ನೋಡಿ, ಮೆಡಿಟೇಷನ್ ಮಾಡೋದ್ರಿಂದ ನಮ್ಗೆ ಏನೇನು ಬೆನಿಫಿಟ್ ಸಿಗುತ್ತೆ, ಏನೇನು ನಾವು ಶಕ್ತಿಯನ್ನು ಪಡ್ಕೋಬಹುದು ಅನ್ನೋದನ್ನ ಈ ಚಾರ್ಟಲ್ಲಿ ನೋಡಿ ತಿಳ್ಕೊಬೋದು. ಈಗ ನೋಡಿ, ಮೆಡಿಟೇಷನ್ ಮಾಡೋದ್ರಿಂದ ನಮಗೆ ಸಂಕುಚಿತಗೊಳಿಸುವಂಥ ಶಕ್ತಿ. ಇವಾಗ ನಿಮ್ಮ ಡ್ಯೂಟಿಗೆ ಬಂದ ತಕ್ಷಣ ಹಾಜರಾಗಿರ್ಬೇಕಲ್ಲ, ಟೈಮ್ ಸರಿಯಾಗಿ ಹಾಜರಾಗಿ, ಮಿಲಿಟ್ರಿನವರು, ಪೊಲೀಸ್ನವರು, ಕಂಡಕ್ಟರ್ಸು, ಡ್ರೈವರ್ಸು ಎಲ್ಲ ರೆಡಿಯಾಗಿರ್ಬೇಕು ಡ್ಯೂಟಿಗೆ ಅಲ್ವಾ? ನಮ್ಗೆ ರಜಾ ಹಾಕೋಕ್ಕೆ ಕೂಡ ಸಿಗೋದಿಲ್ಲ ಅಂಥ ಪರಿಸ್ಥಿತಿ ನಿಮ್ದಿರುತ್ತೆ. ಅದರಿಂದ ಪವರ್ ಟು ಪ್ಯಾಕಪ್, ಯಾವಾಗಲೂ ರೆಡಿಯಾಗಿರೋ ಡ್ಯೂಟಿಗೆ, ಆ ಒಂದು ಪವರ್ ನಮಗೆ ಮೆಡಿಟೇಷನಿಂದ ಸಿಗುತ್ತೆ. ತಾಳ್ಮೆ, ಡ್ಯೂಟಿನಲ್ಲಿ ಇರಬೇಕಾದ್ರೆ ಭಾಳ ಪೇಷನ್ಸ್ ಆಗಿ ಕೆಲಸ ಮಾಡ್ತಾರೆ. ಡ್ರೈವಿಂಗಲ್ಲಿ ತುಂಬ ಪೇಷನ್ಸ್ ಇದೆ. ಆ ಪವರು ನಮಗೆ ಮೆಡಿಟೇಷನಿಂದ ಸಿಗುತ್ತೆ. ನೆಕ್ಸ್ಟ್ ಅಡ್ಜಸ್ಟಿಂಗ್, ಎಲ್ಲರ ಜೊತೆ ಹೊಂದ್ಕೊಂಡು ಹೋಗೋದು. ಈಗ ನೀರು ನೋಡಿ, ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು. ಇಲ್ಲ ನಾನು ನೀರು ಅಡ್ಜಸ್ಟ್ ಆಗಲ್ಲ ಅಂತ ಹೇಳೋದಿಲ್ಲ. ಎಲ್ಲದಕ್ಕೂ ಏನಾಗ್ಬಿಡುತ್ತೆ, ನೀರು ಅಡ್ಜಸ್ಟ್ ಆಗುತ್ತೆ. ಅಡ್ಜಸ್ಟಿಂಗ್ ಪವರ್. ಡಿಸ್ಕ್ರಿಮಿನೇಷನ್, ಗುರುತಿಸುವಂಥ ಒಂದು ಶಕ್ತಿ ರಾಜ್ಯೋದ್ಯದಿಂದ ಸಿಗುತ್ತೆ. ನಿರ್ಣಯಿಸುವಂಥ ಒಂದು ಶಕ್ತಿ, ಡಿಸಿಷನ್ಸ್ ತಗೊಳ್ಳೋದು, ಬುದ್ಧಿಶಕ್ತಿ, ಅದು ರಾಜ್ಯೋದ್ಯದಿಂದ ಸಿಗುತ್ತೆ. ಮತ್ತೆ ಧೈರ್ಯ, ಏನೇ ಪರಿಸ್ಥಿತಿಗಳು ಬಂದರೂ, ಏನೇ ಕಷ್ಟ ಬಂದರೂ ಅದನ್ನು ಕೂಡ ಹೆದರಿಸುವಂಥ ಒಂದು ಶಕ್ತಿ ರಾಜ್ಯೋದ್ಯದಿಂದ ಸಿಗುತ್ತೆ. ಒಗ್ಗಟ್ಟಿಂದ ಬದುಕುವಂಥ ಶಕ್ತಿ, ಏಕತೆ, ಪವರ್ ಬರುತ್ತೆ. ಆಮೇಲೆ ಈ ಇಂದ್ರಿಯಗಳ ಮೇಲೆ ಕಂಟ್ರೋಲ್. ಅವಾಗ ಹೇಳಿದ್ವಲ್ಲ, ಈ ಒಂದು ಚಾರ್ಟ್, ಇಂದ್ರಿಯಗಳನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳುವಂಥ ಒಂದು ಶಕ್ತಿ ಕೂಡ ಮೆಡಿಟೇಷನ್ ಸಿಗುತ್ತೆ. ಅಂದರೆ ಯೋಗ ಅಂದರೆ ಕನೆಕ್ಷನ್. ಯೋಗ ಅಂದ್ರೇನು? ಕನೆಕ್ಷನ್. ಯಾವ ಜೊತೆ ಕನೆಕ್ಷನ್? ಪರಮಾತ್ಮನ ಜೊತೆ. ಆತ್ಮದ ಕನೆಕ್ಷನ್ ಪರಮಾತ್ಮನ ಜೊತೆಯಲ್ಲಿ ಜೋಡಿಸೋದನ್ನ ಯೋಗ. ಅದರಿಂದ ನೀವು ಕೆಲಸ ಶುರು ಮಾಡೋಕ್ಕೆ ಮುಂಚೆ ಒಂದು 5 ನಿಮಿಷ ಮೆಡಿಟೇಷನ್ ಮಾಡಿ, ನೀವು ಗಾಡಿ ಸ್ಟಾರ್ಟ್ ಮಾಡಿ, ಗಾಡಿ ಓಡಿಸಿ. ನಿಮ್ಮ ಗಾಡಿ ಅಪಘಾತ ರಹಿತವಾಗಿ, ಸುರಕ್ಷಿತವಾಗಿ ಎಲ್ಲ ಕಡೆ ಓಡಾಡ್ಕೊಂಡು ನಿಮ್ಮಲ್ಲಿ ಡ್ರೈವಿಂಗ್ನ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ. ಎಫೆಕ್ಟಿವ್ ಡ್ರೈವಿಂಗ್ ಅಂದರೆ ಪರ್ಫೆಕ್ಷನ್ ಡ್ರೈವಿಂಗ್. ಡ್ರೈವಿಂಗ್ ಅಂದರೆ ಪರ್ಫೆಕ್ಷನ್. ಅದರಿಂದ ಡ್ರೈವರ್ಸ್ಗೆ ಮುಖ್ಯವಾಗಿ ಬೇಕಾಗಿರೋದು ರಾಜಯೋಗ. ಹಠಯೋಗ ಬೇಕಾಗಿಲ್ಲ. ನೀವು ಕೆಲಸ ಮಾಡ್ತೀರಲ್ಲ, ಕೆಲಸ ಮಾಡಿದಾಗ ನಿಮಗೆ ಫುಲ್ ಬಾಡಿ ಎಕ್ಸರ್ಸೈಸ್ ಆಗೋಗ್ಬಾರ್ದು. ಆ ವ್ಯಾಯಾಮಗಳು ಬೇಕಾಗಿಲ್ಲ ನಿಮಗೆ, ಆ ಯೋಗಾಸನಗಳು ಬೇಕಾಗಿಲ್ಲ. ಇದು ನೀವು ಬೇಕಾಗಿಲ್ಲ. ಗೊತ್ತಾಯ್ತಾ? ಯಾಕೆಂದರೆ ಆ ಆಫೀಸಲ್ಲಿ ಕೂತಿರೋರಿಗೆ ಆ ವ್ಯಾಯಾಮ ಬೇಕಾಗುತ್ತೆ. ಶಾರೀರಿಕವಾಗಿ ದಂಡನೆ ಮಾಡ್ತಕ್ಕಂಥ ಯೋಗಾಸನ. ಬೇರೆ ಬೇರೆ ಸೈಲೆಂಟಾಗಿ ಕೂತಿರೋರಿಗೆ, ಸಿಡಿಟರಿ ಲೈಫ್ ಸ್ಟೈಲ್ ಇರೋರಿಗೆ ಮಾತ್ರ ಆ ಯೋಗ ಬೇಕಾಗುತ್ತೆ. ಒಟ್ಟು ಇದು ರಾಜಯೋಗ. ಈ ಯೋಗವನ್ನು ನೀವು ಸರಳವಾಗಿ ಎಲ್ಲಿದ್ದರೂ, ನೀವು ಗಾಡಿ ಓಡಿಸ್ತಾ ಇದ್ರು, ಮನೆಯಲ್ಲಿದ್ದರು, ಎಲ್ಲಿದ್ದರೂ ಕೂಡ ನೀವು ಆರಾಮಾಗಿ ಕಲ್ತ್ಕೋಬೋದು, ಅಭ್ಯಾಸ ಮಾಡಬಹುದು. ಅದರಿಂದ ಈ ಯೋಗವನ್ನು ನೀವು ಕಲ್ತ್ಕೊಳ್ಳಿ, ಜೀವನದಲ್ಲಿ ನೆಮ್ಮದಿಯನ್ನು ಅಭ್ಯಾಸ ಮಾಡಿ. ಗಮನಿಸ್ಕೊಳ್ಳಿ ಮಾತನ್ನು. ನಾನು ಆತ್ಮ ಇದ್ದೀನಿ. ಈ ದೇಹ
ನಾವೆಲ್ಲ ವಾಹನಕ್ಕೆ ಚಾಲಕ ಇದ್ದೇನೆ. ಈ ದೇಹವನ್ನು ಕಾರು, ನಾನು ಆತ್ಮ ಇದಕ್ಕೆ ಡ್ರೈವರ್. ನಾನು ಶಾಂತ ಸ್ವರೂಪ. ಮನಸ್ಸನ್ನು ಕೂಲ್ ಮಾಡ್ಕೊಳ್ಳಿ, ಕಾಮ್ ಮಾಡ್ಕೊಳ್ಳಿ. ಮನಸ್ಸನ್ನು ಬುದ್ಧಿಯನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗೋಣ. ಅತಿ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಾ ಪರಂಧಾಮವನ್ನು ರೀಚ್ ಮಾಡಿಸೋಣ. ನನ್ನ ಆತ್ಮ ಪರಂಧಾಮದ ನಿವಾಸ, ಶಾಂತಿಧಾಮದ ನಿವಾಸ. ಪರಮಾತ್ಮನ ಅತಿ ಪ್ರೀತಿಯ ಸಂತಾನವನ್ನು ಪರಮಾತ್ಮ ಸರ್ವಶಕ್ತಿವಂತ. ಪರಮಾತ್ಮನಿಂದ ಧಾರಾಕಾರವಾಗಿ ಶಕ್ತಿ ಬರ್ತಾ ಇದೆ. ಪರಮಾತ್ಮನ ಸರ್ವಶಕ್ತಿಗಳನ್ನು ಅರ್ಪಿಸಿಕೊಳ್ತಾ ಇದ್ದಾರೆ. ನನ್ನ ಆತ್ಮ ಶಕ್ತಿಶಾಲಿ ಆಗ್ತಾ ಇದೆ. ಪರಮಾತ್ಮ ನನ್ನ ತಂದೆ, ನಾನು ಅವರ ಸಂತಾನ. ಹೃದಯಪೂರ್ವಕವಾಗಿ ಹೇಳಿ, ಶಿವ ತಂದೆ ನಾನು ಆತ್ಮ ಶಕ್ತಿಶಾಲಿ ಆಗಿದೆ. ಈ ಯೋಗದಿಂದ ನನ್ನ ಕರ್ಮೇಂದ್ರಿಯಗಳು ಸಂಪೂರ್ಣವಾಗಿ ಕಂಟ್ರೋಲ್ ಬರ್ತಾ ಇದೆ. ನನ್ನ ಮನಸ್ಸು ಶಾಂತ ಆಗ್ತಾ ಇದೆ. ಒತ್ತಡ ಮುಕ್ತ ಸುಖಿ ಜೀವನ, ಶಾಂತಮಯ ಜೀವನ, ನೆಮ್ಮದಿಯಿಂದ ಕೂಡಿರುವಂಥ ಜೀವನ ನನ್ನದಾಗ್ತಾ ಇದೆ. ನಾನು ಸಮರ್ಥ, ಶ್ರೇಷ್ಠ ಆತ್ಮನಾಗ್ತಾ ಇದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಓಕೆ, ಇದಾಗಿತ್ತು ಮೆಡಿಟೇಷನ್. ಈ ಥರ ಮಾಡಬೇಕು. ಬೆಳಗ್ಗೆ ಹೊತ್ತು, ಸಂಜೆ ಹೊತ್ತು, ಯಾವಾಗ ನಿಮಗೆ ಡ್ಯೂಟಿ ಮುಗಿದೋಗುತ್ತೆ ಆ ಟೈಮ್ನಲ್ಲಿ ಈ ಥರ ಇವೆಲ್ಲ ವಿಚಾರಗಳನ್ನು ತಿಳ್ಕೋಬೇಕು. ಅದನ್ನು ನೀವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ.
ನಿಮ್ಮ ಮೊಬೈಲ್ನಲ್ಲೇ ಇದೆಲ್ಲ ಸಿಗುತ್ತೆ. ಯೂಟ್ಯೂಬ್ ಚಾನಲ್ ಇದ್ದಾರೆ, ಮೆಡಿಟೇಷನ್ ಮ್ಯೂಸಿಕ್ ಇದ್ದಾವೆ, ಮೆಡಿಟೇಷನ್ ಸಾಂಗ್ಸ್ ಇದ್ದಾವೆ. ಅದನ್ನು ನೀವು ಸರ್ಚ್ ಮಾಡ್ಬೋದು. ಬ್ರಹ್ಮಕುಮಾರೀಸ್ ಮೆಡಿಟೇಷನ್ ಸಾಂಗ್ಸ್ ಕನ್ನಡ ಅಂತ ಟೈಪ್ ಮಾಡಿದ್ರೆ ನಿಮಗೆ ಬರುತ್ತೆ. ವಾಯ್ಸ್ ಕಮೆಂಟ್ ಕೊಟ್ಟು ಕೂಡ ಬರುತ್ತೆ. ಮೆಡಿಟೇಷನ್ ಮ್ಯೂಸಿಕ್ ಅಂತ ಕಮೆಂಟ್ ಕೊಟ್ಟರೆ ಬರುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಅಥವಾ ಸೇವ್ ಮಾಡ್ಕೋಬೋದು, ಯಾವಾಗೆಲ್ಲ ಕಳಿಸ್ಕೋಬೋದು, ನೀವು ನೋಡ್ಕೊಬೋದು, ನಿಮ್ಮ ಫ್ಯಾಮಿಲಿ ಸರ್ವ್ ಮಾಡ್ಬೋದು. ಇದೆಲ್ಲ ನೀವು ಕಲ್ತ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಒತ್ತಡ ಮುಕ್ತ ಜೀವನ ಇರ್ತಾರೆ. ಓಕೆ, ಓಂ ಶಾಂತಿ.